ಇವತ್ತು ಯಾಕೆ ಗ್ರಾಮಾಭಿವೃದ್ಧಿ ಯೋಜನೆ ಇಷ್ಟು ಲಕ್ಷಾಂತರ ಬಡವರ ಗ್ಯಾರಂಟಿಯನ್ನು ತಗೊಳ್ಬೇಕು ನೋಡಿ. ಇದು ಚಾರಿಟೇಬಲ್ ಟ್ರಸ್ಟ್, ಇದರಿಂದ ಆದಾಯ ಏನು ಬರೋದಿಲ್ಲ. ಬದಲಾಗಿ ಸಂಸ್ಥೆಯನ್ನ ಸ್ಥಾಪಿಸಿದವರೇ ವರ್ಷಕ್ಕೆ 20 ರಿಂದ 25 ಕೋಟಿ ದಾನ ಮಾಡ್ತಾರೆ ನಮ್ಮ ಸಂಸ್ಥೆಗೆ. ಇನ್ನೂ ಸಮಾಜ ಸೇವೆ ಮಾಡಿ ಅಂತೇಳಿ ₹1 ಬೆನಿಫಿಟ್ ಯಾವತ್ತಿಗೂ ಅದು ನಿರೀಕ್ಷಿಸಲಿ. ಅದಕ್ಕೋಸ್ಕರ ಚಾರಿಟೇಬಲ್ ಟ್ರಸ್ಟ್ ಮಾಡಿರ್ತಕ್ಕಂಥದ್ದು. ಎರಡನೇದು, ಇಷ್ಟು ಲಕ್ಷ ಜನರ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಕ್ಕಂಥ ಉದ್ದೇಶ ಏನು? ಯಾವ ಉದ್ದೇಶದಲ್ಲಿ? ನನಗೆ ಅಣ್ಣ ತಮ್ಮ ಇಬ್ರು ಬರ್ತಾರೆ ಹೌಸಿಂಗ್ ಲೋನಿಗೆ. ಅಣ್ಣ ತಮ್ಮ ಬಂದು ಸಾಲ ಕೇಳ್ತಾರೆ. ಅವನು ತಮ್ಮ RTC ಎಲ್ಲ ಕೊಡ್ತಾರೆ. ಸರ್ ನನಗೆ 5 ಲಕ್ಷ ಹೌಸಿಂಗ್ ಲೋನ್ ಬೇಕು. ನನ್ನ ಅಣ್ಣನೇ ಸರ್ ಗ್ಯಾರಂಟಿ. ಅಣ್ಣಂದು 2 ಎಕರೆ ಜಾಗ ಇದೆ ಸರ್. RTC ಎಲ್ಲ ತರ್ತಾರೆ. ನಾನು ನೋಡ್ತೇನೆ, ಓಕೆ ನೀವು ಉಳಿದ ಡಾಕ್ಯುಮೆಂಟ್ ಎಲ್ಲ ತನ್ನಿ, ನಾನು ಪ್ರೊಸೆಸ್ ಮಾಡ್ತೇನೆ ಅಂತ ಹೇಳ್ತೇನೆ. ಹೋಗ್ತಾರೆ. ಹೋಗಿ ಅರ್ಧ ಗಂಟೆಗೆ ಅಣ್ಣ ಬರ್ತಾನೆ. ಸರ್ ನಾನು ಮನೇಲಿ ಸ್ವಲ್ಪ ಒತ್ತಡ ಆಯಿತು ಸರ್, ನಾನು ಗ್ಯಾರಂಟಿಗೆ ಅಲ್ಲಿ ಒಪ್ಕೊಂಡೆ, ನನ್ನ ಹತ್ರ ಗ್ಯಾರಂಟಿ ನಿಲ್ಲಿಕ್ಕೆ ಆಗಲ್ಲ ಸರ್. ನೋಡಿ, ಒಂದೇ ತಾಯಿಯ ಹೊಟ್ಟೆಲಿ ಹುಟ್ಟಿರ್ತಕ್ಕಂಥ ಅಣ್ಣ ಅರ್ಧ ಗಂಟೆಲಿ ಬಂದು ಹೇಳ್ತಾನೆ, ನೀವೇ ಏನಾದ್ರೂ ಒಂದು ಕಾರಣ ಹೇಳಿ ಸರ್, ನಂದು ಸರಿ ಇಲ್ಲ ಅಂತ ಹೇಳಿ, ನಂದು RTC ಸರಿ ಇಲ್ಲ, ಇನ್ನೊಂದಿಲ್ಲ ಅಂತ ಹೇಳಿ, ನನಗೆ ಗ್ಯಾರಂಟಿ ನಿಲ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾನೆ ಒಬ್ಬ ಅಣ್ಣ. ಮೈ ಎಕ್ಸ್ಪೀರಿಯನ್ಸ್ ಐ ಆಮ್ ಟೆಲ್ಲಿಂಗ್. ಇವತ್ತು ಯಾರಾದ್ರೂ ಥರ್ಡ್ ಪಾರ್ಟಿ ಬಂದು ಯಾರಿಗಾದ್ರೂ ಒಂದು ಬಡವರಿಗೆ ಒಂದು 10 ಜನರಿಗೆ 1 ಲಕ್ಷಕ್ಕೆ ಗ್ಯಾರಂಟಿ ನಿಲ್ಲಿ ನೋಡಿ, ಯಾರಾದ್ರೂ ಬಂದು ಸಾಲ ಕೊಡ್ಲಿ, ಯಾರು ಜವಾಬ್ದಾರಿ ಹೊತ್ಕೊಳ್ತಾರೆ? ಇವತ್ತು ಈ ಗ್ರಾಮಾಭಿವೃದ್ಧಿ ಇಷ್ಟು ದೊಡ್ಡ ವ್ಯವಸ್ಥೆಯನ್ನ ನಿರ್ಮಿಸಿ 55 ಲಕ್ಷ ಬಡವರಿಗೆ ಈ ಒಂದು ನಂಬಿಕೆಯನ್ನ ದಾರೆ ಎರಿತಾ ಇದ್ದಾರಂದ್ರೆ ಅವರ ಉದ್ಧಾರಕ್ಕೆ, ಬಹುಶಃ ಇದನ್ನ ಯಾವ ರೀತಿಲಿ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ.